ಖಾಲಿ ಮಂದಿ ಯಾರು ಬರ್ಬೇಡ್ರಪ್ಪ, ಸ್ವಲ್ಪ ಸರ್ಕೊಂಡ್ಬಿಡ್ರು. ಮೂರು ಲೋಕದ ಗಾಂಧೀವಿ ನಿನ್ನಿಷ್ಟದಂತಾಗಲಿ. ಭುವನ ಬ್ರಹ್ಮಾಂಡವನೆಲ್ಲ ನಡಗಿಸುವ ಕಲಿಪಾರ್ಥನಿಗೆ ಅರ್ಜುನ ಜನಾರ್ದನ ಭುವನ ಬ್ರಹ್ಮಾಂಡವನೆಲ್ಲ ನಡಗಿಸುವ ಕಲಿಪಾರ್ಥನಿಗೆ ಚಂದ್ರಮೌಳಿಯ ಬಲಿದು ಪಾಶುಪತಾಸ್ತ್ರವನ್ನು ಪಡೆದು ಚಂದ್ರಮೌಳಿಯ ಬಲಿದು ಪಾಶುಪತಾಸ್ತ್ರವನ್ನು ಪಡೆದು ಇಂದ್ರಸುರ ಗಣಾಧೀಶರಣಂ ಒದದ ಕಬೀರ ನೀನೋ ಇಂದ್ರಸುರ ಗಣಾಧೀಶರಣಂ ಒಡೆದ ಕಡುವೀರ ನೀನೋ ಭೀಷ್ಮಾಚಾರ್ಯಾದಿಗಳನೋ ಭೀಷ್ಮಾಚಾರ್ಯಾದಿಗಳನೋ ನಿಗ್ರಹಿಸುವ ಕಡುವೀರ ನೀನೋ ನಿಗ್ರಹಿಸುವ ಕಡುವೀರ ನೀನೋ ನಿನ್ನ ಸಮನ್ಯಾರಿಹರು ಈ ಜಗಾದಿ
ಕೀರ್ತಿಯನ್ನು ಸಂಪಾದಿಸಿದಿ. ಸರಿ, ಭಲ ಭಲ ಅರ್ಜುನ. ಜನಾರ್ದನ, ಬಿಲ್ವಿದ್ಯದೋಳು ಬಲ್ಲಿದ ನಾಟಕನಿ ಭೀಷ್ಮನೊಡನೆ ಕಾದಾಡಿ ಕನ್ನಡ ಪ್ರಸಿದ್ಧರೊಳ ಪ್ರಭುತ್ವನೆಂದೆನಿಸಿದಿ. ನೀನು ಮಹಾ ಪ್ರವೀಣ. ಭುಜಬಲೋರ್ ದಂಡ ಕೋದಂಡ ಪಾಂಡಿತ್ಯ ಧನುರ್ವಿದ್ಯದೋಳು ಧುರೀಣ ಅರ್ಜುನ. ಜನಾರ್ದನ, ಆದರೂ ಪ್ರಮುಖರೆಂಬ ಸಮಸಪ್ತಕರನ್ನು ವಿಮುಖ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮೋಳು ಯುದ್ಧ ಮಾಡುವ ಪ್ರಸಿದ್ಧ ಪಟರಿನ್ಯಾರಿಗಳು. ಅರ್ಜುನ, ಪಕ್ಷಿ ವಾಹಿನಿಯ ಸುರನರ ಗರುಡ ಗಂಧರ್ವಾದಿಗಳು ನಿನ್ನಗೆ ಸರಿಯಾರು. ತಸ್ಮಾತ್ ನಾವು ಇಲ್ಲಿರುವ ನಾಟಕ್ಕೆ ಹೋಗೋಣ ನಡೆ ನಮ್ಮ ಪಾಳ್ಯಕ್ಕೆ. ಜ್ಞಾನಂದ ತಮ ಸಂಘ ವಿದ್ಯೇತನ ದಿವಾಕಾರ ನುಡಿಗೆ ಸ್ವಾಮಿಸುವ ಪುರಾಣ. ಅರ್ಜುನ, ಸುಜ್ಞಾನನಿದೆ ಪ್ರಾಪ್ತ ಮದುವಿದನೆ ಮತ್ತೆ ವಿಜ್ಞಾಪನೆಯನ್ನು ಮನ್ನಿಸೈ ಕೃಪಾಕರ. ಶಾಲೆಯಾಗಿ ಮಾತಿರೀಟಿ ನಾರಾಯಣ. ಅರ್ಜುನ, ತಮ್ಮ ಕೃಪಕಟಾಕ್ಷವೆಂಬ ಬಾಹುಬಲದಿಂದ ಲಕ್ಷ್ಯವಿಲ್ಲದ ಸಮದಬ್ಧಕರಮ್ಮ ಮಗಗಳ ಮೇಲೆ ರಣವೀಕ್ಷಿಸುವನೆಂಬ ದಕ್ಷಿಣಿಂದ ಸದನ ಹಾ ರಾಕ್ಷಸಾಂತಕನಾದ ಪಕ್ಷಿ ವಾಹನನೇ, ಶ್ವೇತವಾಹನನೇ, ಇಂದಿನ ಹವತೆ ಜಯಲಕ್ಷ್ಮಿ ಎಲ್ಲನ್ನ ಪಾಣಿಗ್ರಹಣ ಮಾಡಿದೆನು. ಬಲ್ಲಿದನಾದ ಪುಲ್ಲಲೋಚನೆ ಇಂದ್ರನಾರಾಯಣೇ, ಪರಬಲವನ ದಲ್ಲಣದ ಒಂದ ಗುರುಬಲದಲ್ಲ ಬಿಲ್ಲಿ ವಿದ್ಯೆದೊಳ ಬಲ್ಲಿದನಾದ ಗಣವೀರ್ವನನ್ನ ದೈದೆ ಕೀರ್ತಂಗದ ಅಮ್ಮನದೇ ನಾರಾಯಣ. ಅರ್ಜುನ, ಕೇಳುವುದನ್ನು ವಿದ್ಯೆದೊಳ ಬಲ್ಲಿದನಾದ ಕರ್ಣನೆಂಬವನನ್ನು ಮಾತ್ರ ಗೆಲ್ಲಬೇಕೆಂದು ಮನೋಲ್ಲಾಸಗೊಂಡು ಮುಂದರಿಯುವುದು ಹಿಂದೆ. ನಾರಾಯಣ. ಅರ್ಜುನ, ಕುಲಹೀನನಾದ ಕರ್ಣನೆಂಬವನನ್ನು ಮಾತ್ರ ಎಂಬ ಸತ್ರಾದಗಳಿಂದ ಕೆಡವೆ ರಣದೇವಿಗೆ ಸಂಭೂತರಾದ ವಿದ್ಯಾರ್ಥಿಗಳನ್ನು ವಲಸದೆ ಬಿಡಬಲ್ಲಿನ ಮುರವೇರಿ ಭದ್ರೋಧಾರಿ. ಅರ್ಜುನ, ಜನಾರ್ದನ, ನಿನ್ನ ಒಡಗರ್ಜನ ಹಾಗಿರಲಿ. ಅತಿ ಹೇಗೆ ನಾರಾಯಣ? ದುರ್ಜನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನು ಗೆಲ್ಲುವೆನೆಂದು ಹೇಳಿದೆಯಲ್ಲ, ಹಾಗಾದರೆ ನೀನು ಯಮಧರ್ಮನೇನೋ? ನಾನೇನು ಯಮಧರ್ಮನಲ್ಲ, ಸಹಜ. ಎನ್ನ ಅಗ್ರಜನಿಗೆ ಯಮನ ತಂದೆ ಎನಿಸಿದ ಕಾರಣ ಎನಗೊಂದು ಪಕ್ಷದಲ್ಲಿ ತಂದೆ ಆಗಬಲನ. ಹೌದೇನು? ಕುಲಹೀನನಾದ ಕರ್ಣನನ್ನ ದೇಶ ಬರುವನು ನಾರಾಯಣ. ಅರ್ಜುನ, ಹೇಳಿದ ಕೇಳು. ಪರಮಾತ್ಮ ಅದೇನೆ ಚೆನ್ನಾಗಿ ಅರ್ಜುನ,
ಅರ್ಜುನ, ಜನಾರ್ದನ, ಕರ್ಣನನ್ನು ಕುಲಹೀನನೆಂದು ಹೀಯಾಳಿಸಬಾರದು. ಅದು ಯಾತಕ್ಕೆ ಹೇಳಿಸಬಾರದು? ಪರಾಕ್ರಮಶಾಲಿ ಎಂಬ ರತ್ನವು ದಾವಕುಲದಲ್ಲಿ ಹುಟ್ಟಿದರೇನು? ಅರ್ಜುನ, ಜನಾರ್ದನ, ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ರಾಜನಾಗಲಾರನೇನು ಕಿರೀಟಿ? ಲಕ್ಷ್ಮೀಕಾಂತನ, ಸುಭದ್ರೀಕಾಂತನೇ, ಪಂಥದಿಂದ ಕರ್ಣನ ತಲೆಯನ್ನು ಆಡಿಸುತ್ತದೆ. ಕುಂತಿಗೆ ಉದರದಲ್ಲಿ ಹುಟ್ಟಿದ ಸಾರ್ಥಕವೇನೋ? ಸವೆ ಸಾಚಿ ಹಾಗಲ್ಲ. ಅದು ಹೇಗೆ? ತಾವುನಾದರೇನು? ಲೋಕದಲ್ಲಿ ತಾನು ಗೆಲ್ಲುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿಯೇ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಬಾರದು. ಜಲದಾಕ್ಷಣ, ಕಲಿಪಾಗ್ತದೆ. ಕಲಹದೋಲ ಕರ್ಣನನ್ನು ಗೆಲ್ಲುವೆನೆಂದ ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರುವನು. ಹೌದೇನು? ನುಡಿದ ನುಡಿ ಮಾತ್ರ ಜಡೆಯಾಗದಿದ್ದರೆ ಅಗ್ನಿವಳ ಕೆಡಗದೆ ಬಿಡಬಲ್ಲಿನ ಕಡಲ ಸೈನ ಕೇಳನ್ನು ವಚನ ಪಾತ್ರ ಏನು ಕೇಳು. ಜಗತ್ಕರ್ತ ಜನ ಚೆನ್ನಾಗಳ ಜಗತ್ಕರ್ತನ, ಕರ್ಣನಂ ಗೆಲ್ಲುವೆನೆಂದು ಛಲದಿಂದ ಮಾಡಿದ ನಿನ್ನ ಪ್ರತಿಜ್ಞೆಯನ್ನು ಸದಮಾನದ ನಡೆಸಿಕೊಡುವೆನು. ಇಲ್ಲದಿದ್ದರೆ ನನ್ನ ತಲೆಗೆ ಕುಂದು ಬಂದೀತು. ಅಲ್ಗುಣ, ಜನಾರ್ದನ, ಮಾಡುವುದಿನ್ನೇನಿದೆ? ಸಪ್ತಕರು ಕಾಳಗಮಂ ತ್ಯಜಿಸಿ ತಮ್ಮ ತಮ್ಮ ನಿಲಯಗಳಿಗೆ ಹೋದರು. ಗಲಿಲನೆ ವಾಗಿಯ ಪಿಡಿದು
ಮರಳಿ ನಮ್ಮ ಶಿಬಿರ ಕರೆದ ಬಿಡುಗರ ಫಲ್ಗುಣ ಹೋಗೋಣ ನಡಿ ಈ ಕ್ಷಣ. ಎಚ್ ಹೊಸಳ್ಳಿ ಲಕ್ಷ್ಮಿ ಇವರು ಅರ್ಜುನ ಪಾತ್ರ ಮಾಡಿದಂತವರು 2,000 ರೂಪಾಯಿ ಮತ್ತೆ ಗುಲಾಬಿ ಹಾರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಕೊಪ್ಪುರ್ಚೇಡು ಚಿದಾನಂದ ಇವರು ಕೃಷ್ಣನ ಪಾತ್ರ ಮಾಡಿದಂತಾರೆ ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ಮಲ್ಲಿಕಾರ್ಜುನ ಗೌಡ ಇವರು ಕೃಷ್ಣನ ಪಾತ್ರ ಮಾಡಿದವರಿಗೆ 501 ರೂಪಾಯಿ ಮಾಡಿರ್ತಾರೆ. ಒದ್ದಟ್ಟಿ ಗಾಡ್ಲಿಂಗ ಇವರು ಕೃಷ್ಣನ ಪಾತ್ರ ಮಾಡಿದವರು 201 ರೂಪಾಯಿ ಮಾಡಿರ್ತಾರೆ. ಆ ಕಲಾವಿದರಿಗೆ ನನ್ನ ಧನ್ಯವಾದಗಳು. ಸ್ವಲ್ಪ ತಡೆಯೋಣ, ಇನ್ನು ಸ್ವಲ್ಪ ತಡೆ ಮತ್ತೆ ಚಲವಾದ ನಿಂಗಪ್ಪ ಇವರು ಕೃಷ್ಣನ ಪಾತ್ರ ಮಾಡಿದ್ದಾರೆ 501 ರೂಪಾಯಿ ಮತ್ತೆ ಒಂದು ಹೂವಿನ ಹಾರವನ್ನು ಹಾರ ಮಾಡಿರ್ತಾರೆ. ನಿಶ್ಚಿಂತನಾದ ಲಕ್ಷ್ಮೀಕಾಂತನ ಸುಭದ್ರಿಕಾಂತನೇ ಮನ್ನನ ಸಂತೋಷಕ್ಕೆ ಸಮಶಬ್ದಕರಂಬ ಜಯಿಸಿದನೆ ಎಂಬ ಸಂತೋಷ ಉತ್ಪತ್ತಿ ಉದಯ ಆಗುವುದಿರುವುದಕ್ಕೆ ಎನ್ನ ಮನಸ್ಸಿಗೆ ಕಾರಣವೇನು? ಅಯ್ಯೋ ಚಿಂತಿಸುವುದು ಮಾದ ದುರ್ಲಕ್ಷಣಗಳ ಎನ್ನ ಮನಸ್ಸಿಗೆ ತೋರುವುದಕ್ಕೆ ಇಂಥ ಸಂಶಯವೇನು? ಅದು ನನಗೆ ತಿಳಿಯದು ಫಲ್ಗುಣ. ನಾರಾಯಣ ಅರ್ಜುನ ಅಯ್ಯೋ ನಿಷ್ಕಾರಣವಾಗಿ ನೇತ್ರಾಂಗಗಳು ತನ್ನಷ್ಟಕ್ಕೆ ತಾನೇ ನೇರ್ಗರಿಯುತ್ತಿರಬಹುದು. ಕಂಠದನ ಗದ್ದ ಗದಸರದಿಂದ ಮಾತುಗಳ ಸಲಿಗೆ ಹೊರಬೀಳಲಿಲ್ಲವು. ಇದು ಹೊಲ್ಲದ ಜಠರದೊಳಸುವ ಕಾಕಿನವೋ ಒಬ್ಬರೇ ಮುರಿಗದ್ದ ಪ್ರಜ್ವಲಿಸುತ್ತಿರುವುದು. ಮಶದ ಸರಂಗಳ ಒಡಲೊಳದ ಉರಿದಂತಾಗಿ ಉಸಿರಾಡುವುದಕ್ಕೆ ಒಬ್ಬದವಾಗಿ ತೋರುವುದು. ಪರಿತಾಪವು ಮುಸಿಗೆ ಮನಮುರಿಗೆ ಗಳವಣಿಸುತ್ತಿರುವುದು. ದೆಸೆ ದೆಸೆಗೆ ಗಣ್ಯದ ನೋಡಲು, ದೆಸೆ ದೆಸೆಗೆ ಗಣ್ಯದ ನೋಡಲು, ದೆಸೆ ದೆಸೆ ದೆಸೆಗೆ ನೋಡಲು ಕಣ್ಣಿಗೆ ಕತ್ತಲ ಮುಸುಗದಂತಾಗಿ ಮನಮುರಿಗೆ ಕಳವಳಿಸುತ್ತಾ ಇರುವುದು. ದೆಸೆ ದೆಸೆಗೆ ಕಣ್ಣೆದ್ದು ನೋಡಲು ಧೈರ್ಯ ಹುಡುಗುವುದು. ಹೊಸರರಿಗೆ ಬೆಸನಿಗೆ ಬಳಿಸಬೇಡ, ಇದೇನು ಆಶ್ಚರ್ಯವೇ? ಎಲ್ಲ ಸಾರಥಿ ದೇವ ಎಲ್ಲ ಸೋದರ ಅಳಿಯನಾದ ಅಭಿಮನ್ಯುವಿನು ಚಕ್ರಬಿಂಬದ ಗೋಡೆಯೊಳ ಮರಣವಾದ ಸಂಗತಿಯನ್ನು ಇವನಿಗೆ ಹೇಳಬಾರದು. ಜಾಗೃತಿ. ಹೌದು ದೇವ. ಹೇಳಿದಾಕ್ಷಣವೇ ಎಲ್ಲ ಮೇಲೆ ಕೋಪೋದ್ಧರಿತನಾಗುವನು. ಹೌದು ದೇವ. ಏನು ತಿಳಿಯದವನಂತೆ ಇವನ ಕಳುವಳಿಕೆಗೆ ಉಪಶಾಂತಿಯನ್ನು ಹೇಳಿದರು. ಜಯ ಧನುಚಾರಿಗೆ ಸರ್ವ ಬಿಗ್ನರೊಳ ಪ್ರಾಜ್ಞರೆಂದೆನಿಸಿದ ಶಸ್ತ್ರ ಬಿಗ್ನರಾದ ಸಮಸಪ್ತಕರೊಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ನಿನಗೆ ತಿಳಿಗದ ಕಾರ್ಯವುದಾವುದಿರುವುದ ಪರಮಾತ್ಮ ಫಲ್ಗುಣ ನಾರಾಯಣ. ಸುಲಕ್ಷಣಗಳು ನಿನಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೂ ತೋದದು ಪಾರ್ಥ, ದುರದೊಳಗೆ ಸಮರ್ಥ. ಹಂಬುಜಾಕ್ಷನಾದ ಸಂಬಸಕನೇ ಮಧ್ಯಪಾಂಡವನೇ, ಯುದ್ಧದಾಯಾಸದಿಂದ ಹೀಗಾಗಿರುವುದ ಎಂಬುವುದು ನಿನ್ನ ನುಡಿಯ ಮಾತ್ರ ನಾನು ಎಂದಿಗೂ ನಂಬಲಾರೆನು ಬೇಗನೆ. ಅದು ಯಾತಕ್ಕೆ ಫಲ್ಗುಣ? ಅದು ಯಾತಕ್ಕೆಂದರೆ ಇಂದಕ್ಕೆ ಇಂದ್ರಕಿಲ್ಲಾದಿರುವಲ್ಲ ಚಂದ್ರದರ ಒಡೆನ ಬಂದೂರ ಕಾಳಗವನ್ನು ಮಾಡಿದನು. ತಾಳೆಯನ್ನಿಟ್ಟ ಮದಂದರಾದ ನಿವದ ಕವಚಕರಂಬ ರಕ್ಕಸರನ್ನ ಪುನಿದನು. ಸುರಾರ ತಲೆ ದೂಗುವಂತ ದೃಪದನ ನಿರ್ಮಿಸಿದ ಮಚ್ಚಂದ್ರವನ್ನು ಭೇದಿಸಿ ಬಪ್ಪರೇ ಭೂಮಿಗೆ ಬಾಗುವಂತೆ ಮಾಡಿದನ. ಕುರುಮಂಡಲೇಶನ ಪಿಚಂಡಿಯನ್ನು ಕಟ್ಟಿಕೊಂಡು ವೈದ ಭುಜಬಲ ದಂಡ ಕೋದಂಡ ಪಾಂಡಿತ್ಯನಾದ ಸಿದ್ರಸೇನನ
ಕಾದಾಡಿ ಗೆದ್ದಿದ್ದನು. ಸತ್ ಕಾಲದ ಒಳಗೆ ಉದ್ಭವಿಸುತ್ತದಿದ್ದ ಆಯಾಸವು ಹಿಂದೆಕ್ಕೆ ಉದ್ಭವಿಸಿದ ಮಧುಸೂದನ. ಇದರ ಮರ್ಮವು ಎನ್ನಿಗೆ ತಿಳಿಯಿತು. ಇದು ಮಾತ್ರ ಕಥನ ದಾಯಾಸವಲ್ಲೋ ಪದಮಾಖನೆ, ಎನ್ನಗೆ ಮೊದಲಿಂದ ತಿಳಿಗಳನಿಗೆ ಬಹು ಬೇಗನೆ. ಜನಾರ್ದನ ಜನ ಚೆನ್ನಾಗಳ ಫಲ್ಗುಣ ಪರಮಾತ್ಮ ಅದೋ ಅಲ್ಲಿ ನೋಡು, ಸಲ್ಲಲಿದ್ದ ಮನೋ ಉಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು, ಮರಿ ಮೀನುಗಳಿಂದ ಕಂಗೊಳಿಸುವುದು, ಎತ್ತ ನೋಡಿದರೂ ಕಮಲಗಳಿಂದ ಶೋಭಿಸುವುದು, ನವರತ್ನಗಳಿಂದ ನಿರ್ಮಿಸಿದ ಸೋಪಾನಗಳಿಂದೊಡಗೂಡಿ ಶೃಂಗಾರವಾಗಿ ಕಂಗೊಳಿಸುವ ಕಾಸಾರವಿದೆ. ಧನುಂಜಯ, ಧನುಚಾರ್ಯೇ, ನಿನ್ನಂತೆ ನನಗೂ ಸಹ ಆಯಾಸವಾಗುವುದು. ನಾವಿರುವರು ಈ ಸರೋವರದಲ್ಲಿ ಸ್ನಾನ ಮಾಡಿದರೆ ಯುದ್ಧದ ಆಯಾಸವ ಪರಿಹಾರವಾಗುವುದೇನೋ ಫಲ್ಗುಣ. ಜಲಸ್ನಾನಕ್ಕೆ ಹೋಗೋಣ ನಡಿ ಈ ಕ್ಷಣ. ಕೃಷ್ಣ ನಿನ್ನ ಇಷ್ಟದಂತ ಹೋಗಣ ನಡೆ ಮಧುಕೈಟ ಮುರವರ್ಧನ ಎದುಕೋ ಧಾರಣ. ಸಾರಥಿ ದೇವ, ಮಾಡಿದನೆ ನೋಡು ಇಲ್ಲೊಂದು ಯುಕ್ತಿ. ಇದೇ ಕೊಳದಲ್ಲಿ ಪಾರ್ಥನಿಗೆ ತಿಳಿಸುವೆನು ಮಗನ ಮರಣದ ಸಂಗತಿ.
ಅರ್ಜುನ ಜನಾರ್ದನ ರಣನಾಯಾಸ ತೀರಿಸಿಕೊಳ್ಳುವುದಕ್ಕೆ ಈ ಸರೋವರವು ಮಾತ್ರ ಎನ್ನಗೆ ಬಹು ಪರಿಣಾಮವಾಗಿ ತೋರುವುದು. ಫಲ್ಗುಣ ಪರಮಾತ್ಮ ನಾವಿರುವರು ಈ ಸರೋವರದಲ್ಲಿ ಸ್ನಾನ ಮಾಡಿದರೆ ಯುದ್ಧದಾಯಾಸವು ಪರಿಹರಿಸಿಕೊಂಬೋಣ ಪಾರ್ಥ. ಮುಂದೆ ನೋಡಿ ಇದರ ಅರ್ಥ. ನಿನ್ನ ಇಷ್ಟದಂತೆ ಆಗಲಿ ನಾರಾಯಣ. ಫಲ್ಗುಣ ಪರಮಾತ್ಮ ಸ್ವಲ್ಪ ಈ ಕೊಳವನ್ನೇ ನೋಡುವಂತವನಾಗು. ಕೊಳದೊಳಗಿನ ಮೀನುಗಳ ಆಟವು ಎಷ್ಟು ಮನೋಹರವಾಗಿ ಕಾಣುವುದು ನೋಡು. ನೋಡಿವೆನ ಪರಮಾತ್ಮ. ಮುತ್ತಿನಂತೆ ಬಿತ್ತರಿಸುವ ಮತ್ಸ್ಯಗಳನ್ನು ನೋಡು. ಒಂದು ಮೀನಿನ ಮರೆಯು ತನ್ನ ಎತ್ತವರ ಹತ್ತಿರ ಬರದೆ ಬಲೋತ್ತಮವಾದ ಮೀನುಗಳೊಡನೆ ಕಾದಾಡುವ ರೀತಿಯನ್ನು ನೋಡು. ನೋಡಿವೆನ ಪರಮಾತ್ಮ. ಅರ್ಜುನ ಜನಾರ್ದನ ಅದೋ ನೋಡು ನೋಡು, ಅಷ್ಟರಲ್ಲಿಯೇ ಬಲಿಷ್ಠ ಮೀನುಗಳನ್ನು ತನ್ನ ಗುರುತರವಾದ ರೆಕ್ಕೆಗಳಿಂದ ಲೆಕ್ಕವಿಲ್ಲದ ಮೀನುಗಳನ್ನು ದರಾದಳಕ್ಕಿಳಿಸಲ್ಪಟ್ಟಿದ್ದು ನೋಡು. ಫಲ ಫಲ ಅವಿವೇಕ ಶೂನ್ಯವಾದ ಮತ್ಸ್ಯಗಳಿಗೆ ಇಷ್ಟೊಂದು ರೋಷಾನ್ವಲಿತವಾಗಿರಲು ಇನ್ನು ವಿವೇಕ ಶೂರರಾದ ನರೇಂದ್ರರಿಗೆ ನಮಗೆಷ್ಟು ಮಾತ್ರ ಇರಬೇಕು. ಫಲ್ಗುಣ ಪರಮಾತ್ಮ ಅಯ್ಯೋ ಪಾಪ ನೋಡಿದೀಯಾ? ಮಿಕ್ಕುಳಿದ ಮತ್ಸ್ಯಗಳು ಒಂದುಗೂಡಿ ಏಕಕಾಲದಲ್ಲಿ ಆ ಸಣ್ಣ ಮರೆಯನ್ನು ಮುತ್ತಿದವು ನೋಡು. ಪರರ ಮಾತನ್ನು ಕೇಳಿ ಕೋಟಿಯಂತೆ ಹಾರಾಡುವ ಮತ್ತೊಂದು ಮೀನು ಎತ್ತಲಿಂದಲೋ ಬಂದು ಆ ಸಣ್ಣ ಮೀನಿನ ರೆಕ್ಕೆಗಳನ್ನು ಕತ್ತರಿಸುವ ರೀತಿಯನ್ನು ನೋಡು. ನೋಡಿವೆನ ಪರಮಾತ್ಮ. ಅರ್ಜುನ ಜನಾರ್ದನ ಈಗ ಅದು ದೊಡ್ಡ ಮೀನುಗಳ ಅಡ್ಡವಾದ ಮೋಸ ಕೃತ್ಯವನ್ನು ಸತ್ಯವೆಂದು ತಿಳಿದುಕೊಂಡು ತನ್ನ ಎತ್ತಾದನಾದ ಬಂಧು ಬಾಂಧವರನ್ನು ಸ್ಮರಿಸುತ್ತಾ ತನ್ನ ವೈರಿಗಳಾದ ಮೀನುಗಳ ಸಮೂಹದ ಕಡೆ ಬಾಲವನ್ನು ಮಾಡಿ, ಹಾ ಪರಮೇಶ್ವರ ಭಕ್ತರು ಪದ್ಮದಿ ವಾಕರ ಎಂದು ತನ್ನ ಹಸುವನ್ನು ಬಿಟ್ಟಂತಾಯಿತು ನೋಡು. ನೋಡಿವೆನ ಪರಮಾತ್ಮ. ಅರ್ಜುನ ಜನಾರ್ದನ ಆ ಬರೀ ಮೀನಿನ ತಂದೆಯೋ ಇಲ್ಲವೋ ತಾತನೋ ಬಂದಂತಾಯಿತು ನೋಡು. ಎಷ್ಟು ರಭಸದಿಂದ ಬರುವುದು ನೋಡು. ಆ ರಭಸದಾರ್ಪಟಕ್ಕೆ ಸರೋವರದಲ್ಲಿದ್ದ ವೈರಿ ಮೀನುಗಳನ್ನು ನಿರ್ನಾಮ ಮಾಡಿ ಸರೋವರವೆಂಬ ರಾಜ್ಯಕ್ಕೆ ರಾಜನಂತೆ ಇದ್ದು ಮಗನ ವ್ಯಸನ ಬಿಟ್ಟು ಎಷ್ಟು ಸುಖದಿಂದ ಇರುವನು ನೋಡು. ಫಲ್ಗುಣ ಪರಮಾತ್ಮ ನಾವು ಕೂಡ ಇಂತಪ್ಪ ಸರೋವರದಲ್ಲಿ ಸ್ನಾನ ಮಾಡಿ ಯುದ್ಧದ ಆಯಾಸವು ಪರಿಹರಿಸಿಕೊಂಬೋಣ ಪಾರ್ಥ. ಮುಂದೆ ತಿಳಿಯುವುದು ನೋಡುವ ಇದರ ಅರ್ಥ. ಕೃಷ್ಣ ನಿನ್ನ ಇಷ್ಟದಂತೆ ಹೋಗಣ ನಡಿ ಮಧುಕೇಟ ಮುರವರ್ಧನ ಎದುಕಲೋ ಧರ್ಮ. ಪರಮಾತ್ಮ ನಾವೀರುವರು ಪೈಕಿ ಈ ಸರೋವರದಲ್ಲಿ ದಾರು ದಾರು ಬಹಳ ಹೊತ್ತಿನ ಪರ್ಯಂತರ ಮುಳುಗುವೆವು. ನೋಡೋಣ ಬಾ. ನಿನ್ನಿಷ್ಟದಂತೆ ಆಗಲಿ ನಾರಾಯಣ. ಎಲ್ಲ ಸಾರಥಿ ದೇವ ಪಾರ್ಥನು ಸಂಪೂರ್ಣ ನೀರಿನೊಳಗೆ ಮುಳುಗಿದಾಗಾಯಿತು. ಓನಪ್ಪ ಥಂಡ್ಯ ಕರ್ಕೊಂಡ್ ಮುಣಿಸ್ಬಿಟ್ಟಲ್ಲ ಮರ. ನಭೋವಾಣಿ ಶಬ್ದದಂತೆ ಅಭಿಮನ್ಯುವಿನ ಮರಣದ ಸಂಗತಿಯನ್ನು ಇವನ ಕರಣಗಳಿಗೆ ಕೇಳುವಂತೆ ಮಾಡುವೆನು. ಹಾ ವಿಜಯನೇ ಮಡಿದನು ನಿನ್ನಯ ಸುತಾನೋ ವಿಜಯನೇ ಮಡಿದನು ನಿನ್ನಯ ಸುತಾನೋ ಅಘೋರ ತರವಾದ ಯುದ್ಧವನ್ನು ಮಾಡಿ
ಎಲೈ ಸುರೇಂದ್ರ ನಂದನನೇ, ನಿನ್ನ ತನೆಯನಾದ ಅಭಿಮನ್ಯುವಿನ ಚಕ್ರ ಬಿಂಬದ ಕೋಟೆಯನ್ನು ಹೊಕ್ಕು ಷಡುರ ದಾದಿಗಳ ಮುರಿದನವರ ಸೊಕ್ಕು ಕೌರವನ ಸುತ ನೂರುವರ ತಲೆಗಳನ್ನು ನರಿದು ಹೀಡಾಡಿ ಸುರಲಲವೆಯ ಚೆಲುವಿಂಗೆ ತಾ ಮನಸ ಒಲಿದು ವೀರ ಸ್ವರ್ಗಾರೋಹಣನಾದನು ಪಾರ್ಥ. ಹೀಗಾಯಿತು ನೋಡೋ ನಿನ್ನ ಮಗನ ಮರಣವು ಅನರ್ಥ. ಶೇಕಟ ಯುಗದಲ್ಲಿ ಮುಗಟ ವರ್ಧನನಾದ ವಿಮಾನವನ ಗೌರವನ ಬಲ ನಿಗರಗಳಿಗೆ ಮಾಡಿದೆನೆಂದು ಆಕಾಶವಾಣಿಯ ಧ್ವನಿ ಆಯಿತು ಎನ್ನಗೆ. ಅಯ್ಯೋ ಹರ ಹರ ಗಾಸೆಯಾದನೇ ಮಗನು. ಕಟ ಕಟ ಇನ್ನೇನಿದೆ ಎನ್ನ ಸಂತೋಷ ಸಾಗರವ ಎಂಬವದ ಮಾಂದ್ರ ಪಸಿದು ಹೋಯಿತು. ತತ್ಕಾರಣ ಕೇಶವ ಇದೇನೋ ಎನ್ನಗೆ ಒಮ್ಮೆಂದ ಅದಳ ಮಾತ ಸೋಗಾಗ್ನಿವ ಉದಯಿಸಂದು ಈ ಮಾಯ ವೇದಿಯನ್ನು ಕೇಳಿದರೆ ಮರೆಮಾದಿದನೆ. ಅಯ್ಯೋ ಹೊಸರಿಗೆ ನೀರಿನ ಒಳಗೆ ಉಸಿರಾಡದಂತೆ ಯಾತಕ್ಕೆ ಮುನಿಗಿರುವೆ ಹೇಳು ಬೇಗನೆ. ಎನ್ನಗೆ ಮಾತ್ರ ಮಗನ ವಯಸ್ಸನವ ಸಂಕಟದಿಂದ ಮರವತ್ತನ ತೋ ಈ ಜನ್ಮವೇ ಜಾಗ ಜಾಗಲೋಗೆ ಜಾ ಎನ್ನನ್ನು ಇಲ್ಲಿಗೆ ಕರೆ ತಂದು ಮಾಡಿದಿರೋ ಮಗನನ್ನು ಮೋಸ. ತೊಂದರೆ ಇರುವುದು ನಿನ್ನ ರಕ್ಷಿಸಲು ನಾನಿರುವೆನೋ.
ಹಾಕಲ ಇದೇನು ಆಶ್ಚರ್ಯವು? ಕುಂತಿ ಪುತ್ರನಾದ ಪಾರ್ಥನು ಈ ಸರೋವರದಿ ಮುಳುಗಿದ ಸಮಯದಲ್ಲಿ ಬಿಕ್ಕಿ ಬಿಕ್ಕಿ ದುಃಖಿಸುವುದಕ್ಕೆ ಕಾರಣವೇನು? ಇವನ ಮುಖಾರವಿಂದವು ಕಂಡಿ ಕುಂದಿ ಕಣ್ಣಿನಿಂದ ಕಂಬನಿ ಹರಿಯುವುದಕ್ಕೆ ಕಾರಣವೇನು? ಎಲ್ಲ ಧನುಂಜಯ, ನಿನ್ನದ ಯಾವ ತೊಂದರೆಯು ಬಾರದಂತೆ ಕಾದುಕೊಂಡು ಬಂದಿಹೇನು ನಾನು. ಇದು ಏನು? ನಿನ್ನ ಮನಸ್ಸಿನ ಸಂದೇಹದ ಸಂಗತಿ ಎನ್ನ ಮುಂದೆ ಬೇಳು ಇಂದ್ರತನಯ. ನಾನಿರುವ ತನಕ ನಿನಗೆ ಬಂದಿರುವುದೇನು ಭಯ? ನಗದರನೆ ನರನೇ, ಎನ್ನ ಮಗನು ಹೊಗೆಗಳ ಪದ್ಮವ್ಯೂಹದೊಳಗೆ ಮಡಿದನೆಂದು ಗಗನಧ್ವನಿಗೆ ಕೇಳಿತು ಎನ್ನಗೆ. ಹೌದೇನು? ಹೃದಯದೊಳಗೆ ಬುಗ್ಗಲೆಂದು ಬಿಕ್ಕಂಪಾಯಮಾನವಾಯಿತು. ಅಯ್ಯೋ, ಎನ್ನ ಮನಸ್ಸಿಗೆ ಇನ್ನೇನಿದೆ? ಮಗನನ್ನು ಕಾಣಲಾರೆನೆಂದು ಮೃಗಗಳಲ್ಲಿ ಕಣ್ಣೇರಿ ಮಿದಿ ಮೀರಿ ಸುರಿವೆತ್ತರಿದೆ. ಗಳಿಗ್ಗೆ ಬಾಲಕನ ಮೋಹವನ್ನು ನೆನೆದುಕೊಂಡರೆ ತಕ್ಷಣೇ ಉರಿಯದ್ದು ಹೊರಸುತ್ತಲಿದೆ. ಜಗದೊಡೆಗನೆ ಮತ್ತೆ ಪಾಂಡವನೇ, ನಗುಮುಖದ ಮಗುವನನ್ನು ಕಳೆದುಕೊಂಡು ಹರಗಳಿಗೆ ಸಹ ನನ್ನ ಜೀವಿಸಲಾರೆನು. ಕಮರಾಗಮನೇ ಕಲಿಪಾರ್ಥನೆ, ಭೂಭಾಗಕ್ಕೋಸ್ಕರವಾಗಿ ಮಗನ ಕೌರವರೊಡನೆ ಕಾದಾಡಿ ಈ ಗಜನಗರವನ್ನು ಆಳಲಾರೆನು. ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದೆ ಈ ಪೂರ್ತಿ ಮೇಲಿರಲಾರೆನು. ಸತ್ಯನಿಧಿ ಆದತ್ತ ಧರ್ಮದ ನೆಲ್ಲಿಗ ಮಾತ್ರ ಧರ್ಮದ ನಾಂಬುದಲಾರೆನು. ಕಿರೀಟಿ, ಸಕಲವು ನಿನ್ನರಿತು ಎದುಗವ ಯುದ್ಧ ರಂಗ ಸುದ್ದಿಯನ್ನು ಎನ್ನ ಮುಂದೆ ಉಸಿರುತ್ತಾರೆ. ಹೊಸ ಕೂಸಿಗೆ ಬೆಂಬಲವಾಗಿ ನಾಪಗಿ ಇಲ್ಲದಂತೆ ಮಾಡಿ ಶಿಶುವನನ್ನು ಗಾಸ್ಯ ಪಡಿಸಿದಂತೆ ಕರೆದುಕೊಂಡು ಬರುತ್ತೇನೆ ನಾನು. ತಿಳಿಯಲಿಲ್ಲ ನನ್ನ ಮಾಯಾ ಮಾತ್ರ ಗೋಪಾಲ, ಅಭಿಮಾನವನ ಪ್ರಾಣಕ್ಕೆ ನೀನೇ ಮೂಲ. ಅರ್ಜುನ, ನಿನಗೆ ಇಂಥ ಅಜ್ಞಾನವು ಎತ್ತಲಿಂದ ಬಂದು ಆವರಿಸಿತು. ಎನ್ನ ಕಂಡಿನಿಂದ ಪರಮಾತ್ಮ, ಯಾಕೆ ನೀನು ಜನಿಸಿದ ನಿನ್ನ ಸುಜ್ಞಾನವೆಲ್ಲ ಎತ್ತಬೋಯಿತು. ಎನ್ನ ಕಂದಿನಿಂದ ಹೋಗಿದ್ದ ಪರಮಾತ್ಮ. ನಾವೀರ್ವರು ಇಲ್ಲದ ಕಾಲದಲ್ಲಿ ನಿನ್ನ ತನೆಯನ್ನು ಕೌರವರೊಡನೆ ದುರದಾತುರನಾಗಿ ಹೋದ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಗದ ಕಾರ್ಯವು ದಾವದಿರುವುದ ಪರಮಾತ್ಮ. ಏನು ಅರಿಯದವನ ಮೇಲೆ ನಿಷ್ಠೂರ ಬಾರದ ಬರೆಯನ್ನು ವರಿಸುವೆಯಾ? ಕಲಿಪಾರ್ಥನೆ, ಜಗತ್ಕರ್ತನೆ, ಕೂಲಿ ಇಲ್ಲದ ನಿನ್ನ ರಥವನ್ನು ಹೊಡೆದು ಕಾಲಹರಣ ಮಾಡುವ ಹಾಳಿಗೆ ಇಂಥ ಖಾಲಿ ಮಾತುಗಳನ್ನಾಡಬಹುದೇ? ಸದಾ ನಿನ್ನ ಕಷ್ಟಗಳನ್ನು ಪರಿಹರಿಸುವುದಕ್ಕೆ ಬಿಟ್ಟಿ ಕೆಲಸ ಮಾಡುವವನ ಮೇಲೆ ಇಷ್ಟೊಂದು ಕೋಪವೇದಕ್ಕೆ? ಅರ್ಜುನ, ಜನಾರ್ದನ, ಅಭಿಮನ್ಯುವಿನ ಸಂಗತಿ ಕಣ್ಣಿಲಿ ಕಾಣದವನನ್ನು ನೋಡಿ ನೋಡಿ ನೀನಾಡುವ ನುಡಿ ಅನರ್ಥ. ಪುಲ್ಲಲೋಚನೆ, ಫಲ್ಗುಣನೇ, ನಿನ್ನ ಮಾಯಾ ಜಾಲದ ಗುಣವೆಲ್ಲ ನಾಂಬಲ್ಯನ. ನೀನು ಬಾಲಕನಾಗಿ ಇರುವಾಗಲೇ ತಂದೆ ತಾಯಿಗಳನ್ನು ಸೆರೆಮನೆಗೆಂದು ವಾಸ ಮಾಡಿದಿದೆ. ಸೋದರ ಮಾವನಾದ ಕಂಸಾಸುರನಿಂದ ಪ್ರಾಣವನ್ನೇ ಕಳೆದೆ. ಭಾವ ಮೈದನರಾದ ರುಗ್ಗುಮಾಂಗದ ನಿನ್ನ ಅಣ್ಣನಾದ ಬಲರಾಮನ ಗಡಿಯಿಂದ ಹೊಡೆದಿದೆ. ಹೊಡೆದ ತಾಯಿಯಾದ ರೇಣಿಗೆ ತಲೆಗೆಂದು ಕೊಡಲಿಗೆಂದು ಈ ಕೊಡವೆ ಗೆಲ್ಲಿಸಿದೆ. ಇಂದ್ರೇಶನೇ, ಇಂದ್ರತನಯನೇ, ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಿಮನು ನೀನು. ಯಕ್ಕೋಜದ ನಿನ್ನ ಸೋದರಳಿಗನಾದ ಅಭಿಮಾನವನ್ನ ಪ್ರಾಣವನ್ನು ಉಳಿಸಿದೆಗೇನೋ ಮುರಳಿ. ಹಾರಿಗೆ ತಿಳಿಗೆದೋ ನಿನ್ನ ಕಬಡದ ದಾರಿ. ನಾರಾಯಣ ಚೆನ್ನಾಗಳ ವಿಜಯ ವಿಜಯ
ವಿಜಯ ಜಗತ್ಕರ್ತನೆ ಬಿಡುವಿನ ಬಿಡಿನುಡಿಗಳನ್ನು ಬೇಗನೆ ಜಗಮತಿ ಸೋದರ ಮಾವನಾದ ಕಂಸಾಸೂರನನ್ನು ಈ ಬಡವಿನಳಕ್ಕೆ ಕೆಡಹಿದನು. ಸ್ವಚ್ಛದಿಂದ ಕಾದಾಡಲು ಬಂದ ರುಕ್ಮಾಂಗದನನ್ನು ಎನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಬಡಿಸಿದನು. ಅರ್ಜುನ, ಜನಾರ್ದನ, ಬಂಧು ಬಾಂಧವರು ಎನ್ನನ್ನು ವಧಿಸಿದವನನ್ನಾಡಿದರೂ ನನಗೆ ಚಿಂತೆಯಿಲ್ಲ. ಕಲಿಪಾರ್ತನೆ, ಜಗತ್ಕರ್ತನೆ ನಿನ್ನ ತಾತನಾದ ಕಲಿಭೀಷ್ಮನೊಡನೆ ಕಾದಾಡಿ ನೀನೇತಕ್ಕೆ ಸಂಹಾರ ಮಾಡಿದಿ? ನಿನ್ನ ಅಂತ ಕರುಣಿಂದ ಕೃಷ್ಣ. ಇದು ಅಲ್ಲದೆ ನಿನ್ನ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇತಕ್ಕೆ ದಯಿಸಿದಿ? ನಿನ್ನ ಪಾದಂತ ಕರುಣಿಂದ ಪರಮಾತ್ಮ. ಫಲ್ಗುಣ, ನಾರಾಯಣ, ನಿನ್ನ ಮನ ಬಂದಂತೆ ಮಾತನಾಡಿದರೆ ಬಂದ ಫಲವೇನಿದೆ? ಫಲ್ಗುಣ, ಪರಮಾತ್ಮ, ಆಯುಷ್ಯ ಮುಗಿದ ತಕ್ಷಣವೇ ದಾರು ಕಡೆಯಿಂದಲಾದರೂ ಮರಣ ಬರುವುದು. ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ. ಫಲ್ಗುಣನೇ, ನಾರಾಯಣನೇ, ಅವರವರ ಕರ್ಮಾನುಸಾರವಾಗಿ ವಾರಿಧರ್ಮವನ್ನು ಬರೆದ ಲಿಖಿತಕ್ಕೆ ದಾರು ಮಾಡುವುದೇನಿದೆ? ಫಲ್ಗುಣ, ನಾರಾಯಣ, ಅಭಿಮನ್ಯುವಿನ ಸಂಗತಿ ತಿಳಿಯಬೇಕಾದರೆ ಧರ್ಮದ ನೆಲ್ಲಿಗೆ ಹೋದರೆ ಸುಖದ ನಿಜ ಸ್ಥಿತಿಯು ತಿಳಿಯಬಹುದು. ಗಾಂಧೀವಿ ಬಿಡಿ ಬಿಡಿ ಯೋಚನೆ ಯಾತಕ್ಕೆ ಮಾಡುವಿ? ಅಜ್ಞಾನವೆಂಬ ಹನ್ನ ಕಾರ್ಯಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ ಕ್ಷೀರಾಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀ ಹೊರ. ನೀನ ಭುವನ ಕುಕ್ಷಿಯಾಗಿಗೂ ಜಗತ್ರಾಪಕನಾಗಿಗೂ ಸರ್ವ್ಯಾಂತರಿಗ ವ್ಯಾಮಿಯಾಗಿಗೂ ವೇದಗಳಿಗೆ ಚಿಲಕದ ಮಹಿಮನಾಗಿಗೂ ನಿನಗರಿಗದ ಕಾರ್ಯ ಯಾವುದೋ ನೀನೆಲ್ಲುತ್ತಡಿ ಜಗತ್ತು ಎಂದಿಗದು. ನಾರಾಯಣ, ಅರ್ಜುನ, ಜಗತ್ ಜೀವ ಜಾಲಂಗಳಿಗೆ ಸೂತ್ರಧಾರಕನಾಗಿ ವಿಮಾನವನ್ನು ವೈರಿಗಳ ಗಡಿಯಿಂದ ಕೊಲ್ಲಿಸಿ ಎನ್ನ ಮುಂದೆ ಏನು ಗಾಣದನಾಗಿ ಬೇಡುವೆಯ ಕೃಷ್ಣ. ಕಿರೀಟಿ, ನಿನ್ನ ಹಳಿಯನ್ನ ಧೈರ್ಯ, ಚೌರ್ಯ, ಚಾತುರ್ಯ, ಗಾಂಭೀರ್ಯ ಆದಿಗಳನ್ನು ನೆನೆದುಕೊಂಡರೆ ಗಂಡಿನೊಳಗೆ ನೇರ ತನ್ನಟ್ಟಿಗೆ ತಾನೇ ಉದ್ಭವಿಸಿ ಬರಬಹುದು. ಅವನ ಮುಖಾರವೆಂದ ಮಮ್ಮ ನೋಡದೆ ಇರಲಾರೆನೋ ನಾನೊಂದು ಕ್ಷಣ. ಕೃಷ್ಣ, ಫಲ್ಗುಣ, ಮುಂದಿನ ರಾತ್ರಿ ಬಂದೆ ಭೋಜನದಲ್ಲಿ ಒಬ್ಬ ಎಂದಾಗ ಬಡನಾಡಗ ನಾದ ಶ್ರೀಹರಿಯನ್ನು ಮಾತ್ರ ನೀನು ನಮ್ಮ ಬೇಡ ಒಂದು ಹೇಳಿದನಲ್ಲ. ಅವನ ಮಾತು ಈಗ ಎಂದಿಗೆ ಸಹಜವಾಗಿ ತೋರಿತಲ್ಲ. ಅಯ್ಯೋ ಶಿವ ಶಿವ, ಅಂತ ಹಜಗೋಜ ನನ್ನ ಗಳದ ಗಂಡರ ಕೌರವರನ್ನ ಕಾದಾಡಿದರೆ ಬಂದ ಭಾಗ್ಯವೇನಿದೆ?
ರುಗ್ಮಣನಾದ ಧರ್ಮದ ಮೆಲ್ಲಿಗೆ ಮಾತ್ರ ಬರಲಾರೆನೋ ಬಡರೆಂಬ ವಾರಣ ಕದಂಬಕ್ಕೆ ಇಂಬು ಬಡದೆ ಕುಂಭಸ್ಥಲಮಂ ಭೇದಿಸಿ ಅಂಬರಕ್ಕೆ ಬಲು ಬಲಗಿ ಮೃಗ ರಾಜನಂತೆ ಮೆರೆಯುವ ಕಡನ ಪ್ರಸಿದ್ಧನಾದ ಧನುಂಜಯನೇ, ಇಡಿಗೇನು ನಿನಗೆ ಮಂದಮತಿ ಬೇಗನೆ? ಹೌದು ಪರಮಾತ್ಮ. ಧೃತಿ ಮುಂದನೆ ಮದಿಯುತನಾದ ಧರ್ಮದ ಮೆಲ್ಲಿಗೆ ಹೋದರೆ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಅರ್ಜುನ, ಜನಾರ್ದನ, ತಡ ಮಾಡದ ರಥವೀರು ಪೃಥ್ವಿ ಬಲಡೆಗೆ ಹೋಗುವುದಕ್ಕೆ ಉದ್ಯುಕ್ತನಾಗು ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭೀತ ಅಂಬುಜಾಕ್ಷನೇ, ಮಧ್ಯ ಪಾಂಡವನೇ, ನಿನ್ನ ಹಳಿಯನಾದ ಅಭಿಮಾನ್ಯವನ್ನು ಕುಂಬಿ ನೀಶರೊಡನೆ ಕಾದಾಡಿ ಕರಂಬುಜಗಳ ನಿಂದ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿದನು, ಎಷ್ಟು ಬರಿದಾಪಗೊಂಡು ಕಣ್ಣೀರು ಸುರಿಸಿದನು, ಎಷ್ಟು ಅಂಬಲಿಸಿದನು, ಎಷ್ಟು ಮನನಂದು ಗಂಡು ಮರಿಗಿದನು. ಅಯ್ಯೋ ಅಭಿಮಾನ್ಯವೇ, ನಿನ್ನ ಪ್ರಾಣವರನ್ನ ಗೋಳದವ ನನ್ನ ಸರವನ್ನ ಗಗನಂತರಕ್ಕೆ ಆಡದಲೇ ಬಬ್ಬರೇ ಮಾಡಿಬಿಡಲೇ. ಅಯ್ಯೋ ಅಯ್ಯೋ, ಎಷ್ಟು ಒಡೆದುಕೊಂಡರೂ ಬಂದ ಬಲವೇನಿದೆ. ಹತಭಾಗ್ಯನಾದನು ಕೃಷ್ಣ, ನಾನು ಇನ್ನು ಹತಭಾಗ್ಯನಾದನು. ಏನಿಲ್ಲ ನೋಡೋಣ, ಯುಧರಿಷ್ಟರಿಲ್ಲಿಗ ಮಾರುತಿಗಿಂತ ಮಿಗಿಲಾಗಿ ಅವನ ರಥವನ್ನು ಬಿಡ ಗೋವರ್ಧನ ಧಾರಣ ತಡ ಮಾಡಿದವಾಗ ನಡಿಗ ವೀಕ್ಷಣ. ಪಟುಪಟ ಕುಲೋತ್ತಮನಾದ ಸೂತನೇ, ಎನ್ನ ಹಠವು ತೀರಿತು ಹಿಂದಿಗೆ ಬೇಗನೆ. ಹೌದು ದೇವ. ಪೂರ್ವ ದ್ವೇಷಿಯಾದ ಅಭಿಮನ್ಯುವಿನು ಚಕ್ರ ಬಿಂಬದ ಕೋಟೆಯೊಳ ಮರಣವಾದ ಸಂಗತಿಯನ್ನು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಮುಖ್ಯ ಎಲ್ಲ ಕಾರ್ಯ ನೆರವೇರಿತಿನ್ನು. ಹೌದು ದೇವ. ಅಳಿಯನಾದ ಅಭಿಮನ್ಯುವಿನನ್ನು ಉಳುಹಬಾರದೆಂಬ ಎನ್ನ ಮನವಿಚ್ಛೆಯು ಇಂದಿಗೆ ಕೈಗೂಡಿತು. ಮುಂದಿನ್ನು ಇವರೊಡನೆ ತೊಂದರೆ ಎಂಬ ಸಂದೇಹದ ಸಂಗತಿ ಎಂಬುವುದು ಮಾತ್ರ ಇಂದಿಗೆ ನಿವಾರಣೆಯಾಯಿತು. ಹೌದು ದೇವ. ಎಲ್ಲ ಸಾರಥಿ ದೇವ, ಇಂದ್ರ ಸಂಜಾತನಾದ ಅರ್ಜುನನನ್ನು ಧರ್ಮದ ನೆಲ್ಲಿಗೆ ಕರೆದುಕೊಂಡು ಹೋಗಿ ಇವನಿಗೆ ಪುತ್ರ ಶೋಕವನ್ನು ಬಿಡಿಸುವನು. ಮುಂದೆ ಕೌರವಾದಿಗಳ ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವೆನು. ಅಯ್ಯೋ ಕಮಲದಳ ನೇತ್ರನೇ, ಪಾಲ್ಗೊಳ್ಳನೆ. ನಾನು ಸಮರಂಗಳಮ ಮಾಡುವ ಬರುವ ಸಮಯದಲ್ಲಿ ಅತಿ ವಿಗ್ರಹವಾಗಿ ಅಭಿಮನ್ಯವನ್ನು ಬಂದು ನಜ್ಜಂದನವನ್ನಾರೋಹಿಸಿ ಶರೀರದೊಳಗೆ ಮೂಡಿದ ದತ್ತಿ ಗಾಯಗಳನ್ನು ನೋಡಿ ಮನದೊಳ ಮುರಿಗೆ ಮಾತನಾಡಿಸುವ ಎನ್ನ ಮನೋ ಬೇಸರವನ್ನು ಪರಿಹರಿಸುವ ತೆರಳನು ಹಿಂದೇತಕ್ಕೆ ಬಾರದೇನು? ಅದು ನನಗೆ ತಿಳಿಯದು ಪಾಲ್ಗೊಣ. ಅಯ್ಯೋ, ನಾನು ಮಂದ ಭಾಗ್ಯನಾದನು. ಕಂದನಾದ ಅಭಿಮಾನ್ಯವನ ಗೌರವರ ಅವನನ್ನು ಕೊಂದರು ಏನು? ಎನ್ನ ಮನಸ್ಸಿಗೆ ಬಹು ಸಂದೇಶವಾಗಿ ತೋರದದ ಲಕ್ಷ್ಮೀಪತಿ ಎನ್ನಗೆ ಸ್ವಲ್ಪ ವೇಳೆ ಅಭಿಮಾನ್ಯವನ ಸಂಗತಿ ಪರಮಾತ್ಮ ದಿನ ಚರಣಗಳ
ಹೌದು ಪರಮಾತ್ಮ. ಏನು ಕಾಣದವನಿಗೆ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಹೇಳಲಿ? ನಿನಗೆ ತಿಳಿಗದ ಕಾರ್ಯವುದಾವುದಿರದ ಪರಮಾತ್ಮ. ಅರ್ಜುನ, ಜನಾರ್ದನ, ನಿನ್ನ ತಲೆಯನ್ನು ಮಿತ್ರರೊಡಗೂಡಿ ಆದ ಪಾದದ ಬರೆದು ನಿನ್ನನ್ನು ಮರೆತಿರುವನೋ ಏನೋ, ಇಲ್ಲವೇ ಪತ್ನಿಯರೊಡನೆ ಸುರತಾನಂದದಲ್ಲಿ ಮಗ್ನನಾಗಿಹನೋ ಏನೋ, ಇಲ್ಲವೇ ಶತ್ರುಗಳ ನಿರ್ಮಿಸಿದ ಪದ್ಮವ್ಯೂಹದೊಳಗೆ ಮೃತಿ ಹೊಂದಿದನೋ ಏನೋ. ಅಯ್ಯೋ ಶ್ರೀಹರಿ, ಏನು ಮೋಸವನ್ನು ಮಾಡಿಕೊಳ್ಳಿದೆ. ಹೇಳು ಹೇಳು ಪಾರ್ಥ. ತತ್ಸಂಗತಿ ತಿಳಿಯಬೇಕಾದರೆ ಧರ್ಮದ ನಲ್ಲಿಗೆ ಹೋದರೆ ಸುಖನ ನಿಜ ಸ್ಥಿತಿಯು ತಿಳಿಯಬಹುದು. ಗಾಂಡೀವಿ ಬಿಡಿ ಬಿಡು ಯೋಚನೆ ಯಾತಕ್ಕೆ ಮಾಡುವಿ? ಅಯ್ಯೋ ಮುರಾಂತಕನೇ, ಕಾಣಲಾರಿನೋ ಅಭಿಮನ್ಯವನ ಮುಖವನ್ನು ಬೇಗನೆ. ತರನ ತೊಲಗದ ಗಗನದಂತೆ ಪಂಜೋರದ ಇಲ್ಲದ ಸರಸೆಯನ್ನು ಕಂಡಂತೆ ಕೇಸರಿಗೆ ಲಾಭವಿಲ್ಲದ ಕಾನನ ಬೇಕೆ. ಪರಮ ತತ್ವ ವಿಧಾನವನ್ನು ಹರಿಯುವ ನರನ ವಿದ್ಯಾ ರಚನೆಯಂತೆ ಪುತ್ರನಿಲ್ಲದ ಮೇಲೆ ಸಂಪತ್ತು ಬರ್ಜವಲ್ಲ ಸುಡಬೇಕೆ. ಮುರುಹರನೇ, ಮತ್ತೆ ಪಾಂಡವನೇ, ಇಕೋ ನೋಡು, ವೀರ ನಾರಿಗರಿ ಧೀರರಿಗಾಗಿ ರಕ್ತದಾರ್ಯಗಳನ್ನು ತಲೆಗೆಗಳಲ್ಲಿ ತಂದಿದರು. ಅಭಿಮಾನ್ಯವನು ಇಲ್ಲದ ಮೇಲೆ ಇವರ ಜಯ ದುಃಖದ ಆದ್ಯತೆಗಳು ಯಾರಿಗೆ ಬೇಕು? ಅಯ್ಯೋ ಮಗನೇ, ನಿನ್ನ ಸಾಹಸಕ್ಕೆ ಒದಗದ ಎನ್ನ ಬಂದ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ದುಡಲೇ. ಕೋಪ ರಭಸದ ತಾಪಕ್ಕೆ ತಡೆಗಲಾರ್ದವ ಚಿತ್ತ ಚಂಚಲದಿಂದ ಬಗ್ಗಲ್ಲ ಎನ್ನುವ ರೋಷಾಗ್ನಿಗೆ ಬಬ್ಬರ ಜಡದಾಕ್ಷಿಣಿಯೇ, ನಿನ್ನೊಡಲೊಳಗಿನ ಕೊಡಿಭೇದವನ್ನು ವಹಿಸಿಕೊಂಡು ನಾವು ಪಡೆದ ಮಗನನ್ನ ಕೌರವರ ಪಡವಳಿಗೆ ಹಡಿಗಿಸಿದಿಗ ಕಡಲ ಸೇನ. ನಿನ್ನಯ ಕಪಟವು ಹಾದಿಗೆ ತಿಳಿಯದು. ಸಾಕು ಸಾಕು, ನಿನ್ನ ಸಹವಾಸವೇ ಬಹು ದೊಡ್ಡದು ಶ್ರೀಕೃಷ್ಣರಾಯ. ಮಗನನ್ನ ಮಾಡಿದಿಗೋ ನ್ಯಾಯ. ಎಲ್ಲ ಸಾರಥಿ, ನರನ ಕಡಲು ಮಾನವ ರಂಜಿಸಿದು. ಹೌದು ದೇವ. ಈಗ ಮೂರು ಜಗವೆಲ್ಲ ಎಲ್ಲನ್ನೇನಂದರೂ ಚಿಂತೆ ಇಲ್ಲ. ಏನ ನಂಬರ್ ಬಿಡ ಮಾಡಿಬಿಟ್ಟಲ್ಲ. ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡ ಒಡೆಯಿತೆಂಬಂತೆ ಸುರ ನಗರಿಯು ನಡಗಿ ಸರ್ವೇಶ್ವರನು ಇದೇನು ದಾಳಿ ಎಂದು ಹರನಂ ನೆನೆದನೇನು. ಈ ರಾತ್ರಿಯನ್ನು ಒತ್ತ ಆದಿಶೇಷನು ತತ್ತರಗೊಂಡನೇನು. ಇದು ಅಲ್ಲದೆ ಮೃತ್ಯು ಪರಮೇಶ್ವರನ ಮೊರೆಮಕ್ಕಳೇನು. ಹೌದು ದೇವ. ಸುರನರ ಗರುಡ ಗಂಧರ್ವಾದಿಗಳೆಲ್ಲ ಭಯಭ್ರಾಂತರಾದರಿನ್ನು ಯಾವದ್ರಾದರೆ ಬೇಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟರೋ ಏನು. ಇದುಷ್ಟರನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆನು. ಎಲ್ಲ ಸಾರಥಿ ದೇವ, ಈ ಸಮಯದಲ್ಲಿ ಪಾಂಡವರ ಬಳಿ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಹೌದು ದೇವ. ಎಲ್ಲ ಸಾರಥಿ ದೇವ, ಅರ್ಜುನನ ಕೋಪವು ಬೇರೆ ತಪ್ಪಿತು, ಕಲ್ಲನ್ನು ಸರಿದುಕೊಳ್ಳುವನು ಜಾಗೃತಿ. ನಿಮ್ಮಿಷ್ಟದಂತಾಗಲ್ಲ ದೇವ. ಧರ್ಮಜ ಧರ್ಮಜ, ಕೆಂಚನಗುಡ್ಡ ಅಡಿಯಪ್ಪ ಇವರ ಮ್ಯಾನೇಜರ್ ಮಲ್ಲಯ್ಯನವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸಿಂಧವಾಳ ರುದ್ರಪ್ಪ ಇವರಿಗೆ ನಾಟಕ ಸಂಘದ ಪರವಾಗಿ 501 ರೂಪಾಯಿ ಮಾಡಿರ್ತಾರೆ.
ಬಾದ್ನೆಟ್ಟಿ ಮುಷ್ಟಿಗಟ್ಟೆ ಹನುಮಂತ ನಳಿಯ ಹೆಸರು ಬೇಡ, ಕೃಷ್ಣನ ಪಾತ್ರ ಮಾಡಿದಂತವರಿಗೆ ಬಾದ್ನೆಟ್ಟಿ ಮುಷ್ಟಿಗಟ್ಟೆ ಹನುಮಂತ ನಳಿಯ ಇವರ 201 ರೂಪಾಯಿ ಮಾಡಿರ್ತಾರೆ. ರಾಮಚಂದ್ರಪ್ಪನವರು ವೇದಿಕೆ ಬರಬೇಕು. ಸೌಂದರ್ಯ ಹತಸೇದಿಂದ ಒಪ್ಪುವ ಎನ್ನ ಮನಕ್ಕೆ ಆನಂದವನ್ನು ತೋರಬೇಗನೆ. ಅಗ್ರಜ ಶೌರ್ಯೋದಕ್ಕಿರ ವಿಕ್ರಮನಾದ ಎನ್ನ ಮಗನನ್ನು ನೋಡಿವನು ಜಾಗೃತಿಯಿಂದ ಕರೆಯಸ. ಪೂರ್ಣೇಂದ್ರ ಮಗಚಂದ್ರಂತ ಒಪ್ಪುವ ಅಪರಿಮಿತ ಸಾಹಸಿ ಆದರೆ ಭುಗಲಾಂತಗಳ ನಿಪುಣ ಮಗವನ್ನು ತೋರಿಸು. ಜಗಜಗಿಸುವ ಮಗನ ಮನರಥದಲ್ಲಿ ಒಂದಾದರೂ ಕಾಣಲಿಲ್ಲವಲ್ಲ ಯಮನಂದನ. ಒಂದು ಮಾತನಾಡಿದ ಮೌನದಿಂದ ಕುಳಿತಿಗಲ್ಲ ವಿಜ್ಞಾನ. ಇನ್ನೇ ರಮಣ ಕೋಟವಿಪನಾದ ಧರ್ಮದನ ಕಡೆ ದ್ರೋಹಿಗಳಾದ ಕೌರವ ಒಡೆನ ಕದನ ಮಂಡಲಕ್ಕೆ ನಾಂಬಡಿದ ಮಗನಿಗೆ ನೇಮವನ್ನು ಕೊಟ್ಟಿದೆ. ಅಯ್ಯೋ ಅಂತ ಗರಿನ ಶೂನ್ಯನಾದರೆ ಕಾಂತೆ ಮಾರು ಮನೆತ ನಿಂತ ವೈರಿಗಳ ಸಿರಗಳೆಲ್ಲ ಅಂತರದಲ್ಲಿ ಆಡಿದವ ಎಂತ ಬಂದವರಾಗ
ಆಗಿದೆ. ಅಯ್ಯೋ ಸುಂದರಿ, ನಾನು ಇಲ್ಲದ ವೇಳೆಯಲ್ಲಿ ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದ್ದೇನೆ. ಹರಿಗದ ಮಗುವಿಗೆ ವೈರಿಗಳಿಗೆ ಕೈವಶಕ್ಕೆ ಕೊಟ್ಟು ನೆರಿಗಳಿಂದ ಸುಮ್ಮನೆ ಕುಳಿತಿರುವುದು ಧರ್ಮಜ. ನಿನ್ನ ಹಿರಿಗೆತನವು ಅಷ್ಟಗಳಿರುವವು. ಎಲ್ಲ ಮಗನನ್ನ ಮಾತ್ರ ನೀನು ಎರವು ಮಾಡಿದೆ. ಎನ್ನಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಗಿದ್ದೇನೋ ಧರ್ಮರಾಯ. ನೆಟ್ಟಗಿದೆ ನೋಡಿ ನಿನ್ನ ಎಚ್ಚರಿಯ. ವಲ್ಲಭೆ, ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನು ಪ್ರಾಣಹರಣ. ಅರೇ ಮಡಿದಿ ಮಣಿ, ಊಟಗನಾದ ಅಭಿಮನ್ಯನ ಒಡೆಯನಾದ ಧರ್ಮದನ ಕಡೆಗಲೆಗಳಾದ ಗೂಡು ದುರಕ್ಕೆ ಹೊರಡವನಂದ್ರೆ ಬಿಡದ ನೇಮವನ್ನು ಕೊಟ್ಟಿರಿ. ಅಯ್ಯೋ ಅಂತಃಕರಣ ಶೂನ್ಯನಾದರೆ ಕಾಂತೆ ಪಂಥದಿಂದ ತೆರಳುವ ಕಂತು ರೂಪನಾದ ಇನ್ನು ಸುಗ್ರನಾದ ಕಿಂಚಿತ್ತಾದರ ಕರುಣ ಬಾರದ ಹೋಗಿದೆ. ಕಾಂತೆ ಬಿಡಿ ನಿನ್ನ ಮನಸ್ಸಿನ ಚಿಂತೆ. ಕಾಂತೆ ಮುತ್ತಿ ಹೇಳುವಿನಿ ಕೇಳುವ, ಅದನ್ನು ಚೆನ್ನಾಗಿ ಹೇಳು.
ಕಾಂತೆ ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರವನಾದ ಮಹಾವನಿದ್ದು ವಿಕ್ರಮನಾದ ಪಿತನಿದ್ದು ಅಯ್ಯೋ ಅವನ ಪಾಲಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಸುಕುಮಾರನಾದ ಕಂದನ ಮೇಲೆ ಸಿಂಧು ಪುರುಷನ ಮುರಿದನೋ ರಮಣ ಮಾಡಿಕೊಳ್ಳುವೆನೋ ಪ್ರಾಣಹರಣ. ಉತ್ತಮ ಸಿರಿಯರ ಮೊತ್ತದೊಳ ಮೊತ್ತ ಗಜಗಾಮನಿಗಾದ ಕಾಂತೆ ಹೊತ್ತಿರುವುದು ಎನ್ನಗೆ ಮೊದಲ ಪುತ್ರನ ನೋಡಬೇಕೆಂಬ ಚಿಂತೆ. ನಮ್ಮ ವಂಶದಲ್ಲಿ ಒಂದು ಉತ್ಪತ್ತಿಯಾದಂತಹ ಒಂದು ಮುತ್ತನ್ನು ಒಡೆಯಿತು, ಅದು ಇಂದಿಗೆ ಅನರ್ಥವಾಗಿದೆ. ಸುಭದ್ರ ಮಾಡುವನು ಚತಚಿತ್ರ. ಉತ್ತರ ಕನಕಂಗಿ ನೀವೇನಪ್ಪ ಇಳೆ ಮಾಡೋದು ಕೂತ್ಕೊಂಡ್ಬಿಟ್ರಿ ಏಕ ಪದ ಇಟ್ಕೊಂಡು ಅಲ್ಲ ಹೂ ಮುಡ್ಸಕ್ಕೆ ಬಂದಿರ ತರಬಳ ಬಂದಿಸ್ಕೊಂಡು ತರ್ಕೊಂಡ್ರು ಮರ ಏಕ ಹೂಗ ಎಲೆ ಕಟ್ಟಿಕೊಟ್ರೆ ಕೂತ್ಕೊಂಡ್ರಿ. ಉತ್ತರ ಕನಕಂಗಿ ಅವ್ರಿಗೆ ಬರಕ್ ದಾರಿನ ಬಿಡ್ರು ಎಲ್ಲದ ನೋಡ್ರು ಆತ್ ನೋಡಿ ನಾವು ಪೇಟ್ ಕೆಂಪದ ಮುಂಗ್ಲಿ ಮಗದತ್ತಗ ಸರ್ಕಾರ ಅಂದಂಗ ಹಿಂದೆ ಸರ್ಕಂತ ಮುಂದೆ ಮುಂಜೆ ಒಳಗದ ನೋಡ್ಗ ಹಾ ಸರ್ಕಾರ ಅಂದ್ರೆ ಹಿಂದಕ್ಕೆ ಹೋಗ್ತಾನ ಹಂಗ ಮೆಲ್ಲ ಕೆಪ್ಸರಂಗಮ್ಮ ಪ್ರಕಾರ ಅವ್ರಿಗೆ 500 ರೂಪಾಯಿ, ಮಲ್ಲಯ್ಯಣ್ಣ ಅವ್ರಿಗೆ 501 ರೂಪಾಯಿ, ಮತ್ತು ಮಲ್ಲಿಕಾರ್ಜುನಣ್ಣ ಅವ್ರಿಗೆ 501 ರೂಪಾಯಿ. ಕೋನಾಳ ಜನಾರ್ದನ ಇವರು ಮಾಲಾರ್ಪಣೆ ಮಾಡಿ ಮತ್ತೆ 501 ರೂಪಾಯಿನ ಯಾರು ಮಾಡಿರ್ತಾರೆ. ಸಾವಿಗೆ ನಿಯಮವನ್ನು ಕೊಡು ಮಾವ ಎಂದು ಕೇಳಿದರೆ ನಾನೇನಂತ ಕೊಡಿದೆ ಅಮ್ಮಯ್ಯ? ಪತಿಯನ್ನು ಕಳೆದುಕೊಂಡು ರಂಡಿಯ ಮುಖವನ್ನಿಟ್ಟುಕೊಂಡು ಸರ್ವತಃ ಜೀವಿಸಲಾರೆನು ಮಾವಯ್ಯ. ಸ್ವಲ್ಪ ಶಾಂತಳಾಗು ಅಮ್ಮಯ್ಯ. ಹೇಳುವೆನು ಕೇಳು. ಅದೇ ನೀ ಚೆನ್ನಾಗಿ ಹೇಳು.
ಪಕ್ಷಿಗಳಂತಾದೆವು ಮಾವಯ್ಯ. ಅಮ್ಮಯ್ಯ, ಅಯ್ಯೋ ನಮ್ಮ ಕರ್ಮವೇ ಹೀಗಿರುವಾಗ ಕಾಂತನು ಹೇಗೆ ಇಲ್ಲಿಗೆ ಬಂದಾನು? ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಸಹ ಗಮನವನ್ನು ಮಾಡುವೆನು. ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಎನ್ನೆಯ ಪ್ರಾಣ. ಅಮ್ಮ ಕುಸುಮದಳ ನೇತ್ರಿಗಳಾದ ಸೊಸೆ ಸುರಮಣಿ, ಮಾವಯ್ಯ, ಅಯ್ಯೋ ನಿಮ್ಮ ಮಗವನ್ನು ನೋಡಿದಾಕ್ಷಣ ನನ್ನ ಕಣ್ಣಿನೊಳಗೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವವು. ಅಮ್ಮ ಕನಕಾಂಗಿಯೇ, ಮಾವಯ್ಯ, ಪ್ರತಾಪವದೀಪಿತನಾದ ಎನ್ನ ಪುತ್ರ ನಡೆದ ಮೇಲೆ ನಿಮಗೆ ಸುಖವೆತ್ತಲದು. ಅಭಿಮಾನವಿಂದೇ ನಿಮ್ಮ ಸಡಗರವೆಲ್ಲ ಹೋಗಿದೆ. ಜಗದಸ್ತ ಭವನದ ನಿಮ್ಮ ಬಣೆಯಲ್ಲಿಂದ ಬರಹವನೊಂದು ಬರೆದಿರುವನೆ. ಅಮ್ಮಯ್ಯ, ಮಾವಯ್ಯ, ಪಡೆದ ಮಗನ ಗೌರವ ಒಡೆದು ನಾನೆಲ್ಲದ ವೇಳೆಯಲ್ಲೇ ಗದದ ಮಂಡನೆಗೆ ಕಳೆದೆ. ನಮ್ಮೆಲ್ಲರಿಗೆ ಇಂಥ ದುಃಖವನ್ನು ತಂದೊಡ್ಡಿದರು. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳವೆಯೆಲ್ಲ ಬಿಟ್ಟು ಹೋಯಿತು. ಕೆತ್ತಿ ಬೇಸಾಡುವ ಬಲ ಸಾಲೆಗಳನ್ನಾವಿತ್ತು. ಪುತ್ರನ ಪರದೇಶಿಗಾಗಿ ಬೋಧನೆ ಚಿತ್ತಗ ಪ್ರೀತಿಗೆ ಗೊತ್ತಿದ್ದು ಎನ್ನ ಮಗ ನನ್ನ ಕುತ್ತಿಗೆಯನ್ನು ಗೋಚಿದನ ಹಂತಗನ ಪುತ್ರನೇ. ಕಂಡು ಬಿದ್ದು ನಿಂತವ ಮೂಲವ ಅಭಿಮಾನವನ ಪ್ರಾಣಿಗೆ ಮೂಲವಾದಿಗೆನೋ ಧರ್ಮರಾಯ. ಪತಿಯನ್ನು ಕಳೆದುಕೊಂಡ ನಮ್ಮ ಜನ್ಮವೇ ವ್ಯರ್ಥ. ಹದಿಹೇಟಕ್ಕೆ ಸೊಸೆ ಸುರಮಣಿ. ಅಮ್ಮಯ್ಯ, ಪ್ರಭುತ್ರನನ್ನು ಯುದ್ಧ ಮಾಡುವುದು ಸರಿಯಲ್ಲವೆಂದು ಕಾಂತನಿಗೆ ಇಷ್ಟು ನೀತಿಯನ್ನು ಹೇಳಿದನು. ನಮ್ಮ ಮಾತು ಕೇಳದೆ ಹೊರಟು ಹೋದನು. ಮಾವಯ್ಯ, ಅಮ್ಮಯ್ಯ, ಐವರು ಬಿದ್ದರು ನೀವಿತ್ತು, ಸೋದರ ಮಾವನಾದ ಶ್ರೀಹರಿತ್ತು ಎನ್ನ ಕಾಂತನನ್ನು ಮರಣಗೊಳಿಸಿಬಿಟ್ಟಿದೆ. ಮಾವಯ್ಯ, ಅಮ್ಮಯ್ಯ, ಕಾಂತನು ಹೇಗೆ ಹಿಂದಿರುಗಿ ಬಂದಾನೋ ಕಲ್ಲ ಮನಸ್ಸು ಮಾಡಿ ಪತಿಯಿಂದಲೇ ಸಹ ಗಮನವನ್ನು ಮಾಡುವೆನು. ನನಗೆ ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಲ್ಲಿರಲಾರನು ನಾನೊಂದು ಕ್ಷಣ. ಅಮ್ಮ ಕಮಲಮುಖಿಯಾದ ಕನಕಾಂಗಿಯೇ, ಸಾವಿಗೆ ನಿಯಮವನ್ನು ಕೊಡು ಮಾವ ಎಂದು ಕೇಳಿದರೆ ನಾನೇನಂತ ಕೊಡಲಿ? ಅಮ್ಮ ಕನಕಾಂಗಿಯೇ, ಮಗನ ಮಡಿದ ನನ್ನ ಚಿಂತೆಯೋ ಎನ್ನಗೆ
ಕನಕಂಗಿಯೇ, ಮಾವಯ್ಯ ನಿಮ್ಮ ಜನಕನ್ನಾದ ಜಗದೊಡೆಯನ ನಿಮ್ಮ ಮುತ್ತೈದು ತನಿಕೆ ಬಂಗಮಂ ತಂದು ಒಟ್ಟಿದನು. ಹಾರು ಮಾಡುವುದು ಏನಿದೆ? ಕಣ್ಣಿಗೆಡ್ಡ ಕೈ ಬೆಟ್ಟವಾದ ಬಲಕ್ಕೆ ಆದ ಪಟ್ಟ ಹೆಚ್ಚ ಮಿಡಿಗೆದರು ಫಲವಿಲ್ಲ. ಅಮ್ಮ ಕಮಲಮ್ಮಿಗೆ ಆದ ಕನಕಂಗಿಯೇ, ಅಭಿಮನ್ಯು ನರ್ತಾಂಗಿಯೇ, ಮಾವಯ್ಯ ಅಮ್ಮಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನಿಯಮವನ್ನು ಕೊಡು ಮಾವ ಎಂದು ಕೇಳಿದರೆ ನಾನು ಏನಂತ ಕೊಟ್ಟಿದೆ ಅಮ್ಮಯ್ಯ? ಅಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ನಿಮ್ಮ ಕರ್ಮಕ್ಕೆ ನಾನೇನೇ ಹೊಣೆ ಅಮ್ಮ. ಮಾವಯ್ಯ ಅಮ್ಮಯ್ಯ, ಹೇಳುವನೆ ಕೇಳು. ಅದೇನೆ ಚೆನ್ನಾಗಿ ಹೇಳು. ಪ್ರಾಣ ಕಾಂತ ನಾನು ಮಾರೇನು ಮಾರೇನು ನಿನ್ನೋ. ಪ್ರಾಣ ಬಿಡುವೆನು ನಾನು. ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ರಂಡೆಯ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು. ಎನ್ನ ಸಾವಿಗೆ ನೇಮವನ್ನು ಕೊಡಿಸು ಪತಿ ರಮಣ, ಪತಿಯನ್ನವನಿರಲಾರೆನ ನಾನೊಂದು ಕ್ಷಣ. ಉತ್ತಮ ಗುಣಹತಿಸೆಯರಾದ ಅಮ್ಮ ಉತ್ತರಿ, ನಿಮ್ಮ ಮುತ್ತೈದ ತನಕ್ಕೆ ಭಂಗಮಂ ತಂದು ಒಡ್ಡಿದನು ಈ ಧರ್ಮದ ನಮ್ಮ ಮೊರಮಗೇಡಿಯು. ಅಣ್ಣ ತಿಳಿಯಿತು ನೋಡಿ ನನ್ನ ಎಲಕ್ಷಣ. ಮಾವಯ್ಯ ಪತಿ ಹೇಳಿದ ಸತಿಗಳದ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಆರದಂತೆ, ದೈವಸತಿ ಇಲ್ಲದ ಕಾವ್ಯ ರಚನೆಯಂತೆ, ಅಭಿಮಾನವನ್ನಿಲ್ಲದ ಮೇಲೆ ನಿಮ್ಮ ಸ್ಥಾನವಲ್ಲ ಕಾಣುವುದು ಕಮಹೀನವಾದಂತೆ. ಅಮ್ಮ ಉತ್ತರಿ, ಮಾವಯ್ಯ
ತಲೆಗೆ ಉರಲ. ಎಂತ ಅನ್ಯಾಯವನ್ನು ಮಾಡಿದೆಯಲ್ಲೋ ಧರ್ಮಪುತ್ರ, ಮೇಲೆ ಹೇಳಿವೆ ನಿನ್ನ ಧರ್ಮನೀತಿ ಎಂಬ ಚರಿತ್ರ. ಭವ್ಯ ಅಮ್ಮಯ್ಯ, ಇಂಥ ಬರಹವ ಅದಿಯಾತಕ್ಕೆ ಸೊಸೆ ಸುರಮನೆ ಅಮ್ಮಯ್ಯ, ಗಂಡನಿಲ್ಲದ ರಂಡರ ಬಾಳ ಅನುಕಾಲವೋ ಅಂತ ಗೋಳು. ಎನ್ನ ಸಾವಿಗೆ ನೇಮವನ್ನು ಕೊಡಮಾನ ಬಿಡುವನೋ ಎನ್ನಯ ಪ್ರಾಣವ. ನಿಮ್ಮ ಮಾವನ ಸಾವಿಗೆ ನೇಮವನ್ನು ಕೊಡುತ್ತಾನೆ ಎಂಬುದನ್ನು ಮಾತ್ರ ಮರಿ. ಅಮ್ಮ ಉತ್ತರಿ ಮಂಕಮತಿಗಳಮ್ಮ ಕವರವರ ಚಕ್ಕರು, ಮಂಕಮತಿಗಳಮ್ಮ ಮದಂತಕರ ಪಡಬಳಗ ನಾವು ಪಡೆದ ಮಗನನ್ನ ಕೊಂದವನನ್ನು ತಲೆಯನ್ನು ಗಗನಂದರಿಗೆ ಆರಿಸುವಂತ ವೀರಾದ ವೀರರು ನಾವಿದ್ದು ಪುತ್ರನ್ನು ಬರದೆ ಹೀಗಾಗಿ ಹೋದನಮ್ಮ ಉತ್ತರಿ. ಸಿದ್ಧಿಗೇರಿ ಈರಮ್ಮ ಇವರು ಅರ್ಜುನ ಪಾತ್ರ ಮಾಡಂತವ್ರಿಗೆ 501 ರೂಪಾಯಿ ಮಾಡಿರ್ತಾರೆ. ಕೊಕ್ಕೂರು ಸೇಡು ಕೃಷ್ಣಪ್ಪ ಇವರು ಕೃಷ್ಣನ ಪಾತ್ರ ಮಾಡಂತವ್ರಿಗೆ 501 ರೂಪಾಯಿ ಮಾಡಿರ್ತಾರೆ.
ಅನ್ಯಾಯ ಮಾಡಿದೆ ಅಗ್ರಜ? ಎನ್ನ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ತಿಳಿಯದವನೇ ಹೇಗೆ? ಎನ್ನಲ್ಲಿದ್ದ ದೋಷಾರೋಪಣೆಯನ್ನು ಕಲ್ಪಿಸಿ ಇನ್ನು ಮುಂದರಿಯದ ಮಾತನಾಡಿದರೆ ಅಭಿಮಾನ್ಯವನ್ನು ನಿನ್ನಿಗೆ ಮಾತ್ರ ಮಗನು, ಎನ್ನಿಗೆ ಮಗನಲ್ಲವೇನು? ನೀನು ಅನ್ನನಿಗೆ ಪುತ್ರ ಸಾಕವು, ಎನ್ನಿಗೆ ಪುತ್ರ ಸಾಕವಲ್ಲವು. ದುರಧೀರಾಗ್ರ ಗಣ್ಯನಾದ ಪಾರ್ಥ ಯಾತಕ್ಕಾಡಿಯುವೋ ಇಂಥ ನುಡಿಗಳನ್ನು ವ್ಯಕ್ತ. ಅಣ್ಣ ಅಗ್ರಜ, ಅನುಜ, ಪುತ್ರನ ಮೇಲೆ ಅಂತ ಕರುಣೆವಿದ್ದರೆ ಜಗ್ಗವನಿಗೆ ಚಕ್ಕರ ಬಿಂಬದ ಗೋಡೆಗೆ ತರಳ ಮಗವನಿಗೆ ತಕ್ಕದಲ್ಲ ನೆಲದಕ್ಕೆ ನಿನ್ನ ನಾಲಿಗೆ ಏನಾದರೂ ಮುಖ್ಯ ಬಿದ್ದು ಮೃದುವಾಗಿದೆ ಹೇಗೆ? ಅಣ್ಣಯ್ಯ ನೆಟ್ಟಗಿದೆ ನೋಡಿ ನಿನ್ನ ಎಚ್ಚರಿಯ. ಕುಶಲಮತಿ ಇತರಾದ ತಮ್ಮ ಅರ್ಜುನ, ಅಣ್ಣ ಅಗ್ರಜ, ಅಸಮ ಸಕ್ರ ಬಿಂಬವು ಭೇದಿಸುವುದು ನಿನಗೆ ಬಾಬಾ ಬಾಬಾ ಭೀಮಾ ಸ್ವಲ್ಪ ದಾರಿ ಬಿಡ್ರ. ಕುಶಲಪತಿ ಇತರಾದ ತಮ್ಮ ಅರ್ಜುನ, ಅಣ್ಣ ಧರ್ಮನಂದನ, ಅಸಮ ಸಕ್ರ ಬಿಂಬವು ನಿನಗೆ ಭೇದಿಸುವುದು ಅಸದಳವೊಂದು ಶಿಶುವಿಗೆ ಬಹು ಇದವಾಗಿ ಹೇಳಿದು. ಅಸುಳೆಯು ರೋಷ ವೇಷದಿಂದ ಹೊಸದಿಗೆ ರಿಪು ಬಲವನ್ನು ಉರುಳಿಸಿ ಬರವನೆಂದು ಹೋದರು. ಹೊಸಬ ನೀನ್ಯಾರೆಂದು ಹರಿಸ್ತೋಸ್ತಮ ಮುಸುಕಿದರೆ ವಿಷಕಂದರದಿ ಮೊಸರು ಸಿಳಿದು ಹೊಸಲಪತಿಯಾದ ಸುಯಾದನನ ಸುತ್ತ ನೂರುವರನ್ನು ಹೆಸರಿಲ್ಲದಂತೆ ಮಾಡಿದನು. ಮುಸಿಗೆ ಕೆರಳ ದ್ರೋಣಾದಿಗಳನ್ನು ಚಡರಾಜಾದಿಗಳನ್ನು ಸಂಗಣಿಸಿ ಕಳವಳವಂತೆ ಮಾಡಿದರು. ಉದುರೋರಿಲ್ಲದಂತೆ ಕೀರ್ತಿಯನ್ನು ಸಂಪಾದಿಸಿದರು. ಕಡೆಯ ವಾಸವನ ಪಟ್ಟಣವೂ ಸೇರಿದರು. ಇನ್ನೇನಿದೆ ತಮ್ಮನಾದ ಗಾಂಧೀವಿ ಮಗನಾದನು ಇಂದಿಗೆ ನಿದ್ದೀವಿ. ಮುಕಟ ವರ್ಧನನಾದ ಅಗ್ರಜನೆ, ಅನುಜನೆ, ಭೀಕರ ಮೂತರಾದ ನಕಲ ಸಾಧ್ಯವಾದಿಗಳಿಗೆ ಗೋದರಗಳಿಗೆ ನಿಯಮವನ್ನು ಕೊಡದೆ ಹರಿಯದ ಬಾಲಕಿಗೆ ನಿಯಮವನ್ನು ಕೊಟ್ಟು ವೈರಿಗಳ ಕಡೆಯಿಂದ ಸಮೂಹದಲ್ಲಿ ನುಗ್ಗಿಸಿಕೊಳ್ಳಬಹುದೇ? ವೀರಾದ ವೀರರು ನಾವಿದ್ದು ಅರಿಗೆದಂದವರಂತ ಹೊರಗನ್ನ ಮಾಡಿ ಹೊರಗೆ ನಾನಿಲ್ಲದ ವೇಳೆಯಲ್ಲಿ ಎನ್ನ ಮಗನನ್ನು ಮಾತ್ರ ನೀವು ಕೊಲ್ಲಿಸಿದರೆ ನೀವೆಲ್ಲರ ಜೀವಗಳರಾಗೇ ಉಳಿದಿರಿ. ಅವರು ನಂಬವದೆ ನನ್ನನಂದ ಧರ್ಮರಾಯ ಮಗನನ್ನು ಮಾಡಿ ಕುಳಿತಿಯಲ್ಲೋ ಅನ್ಯಾಯ. ಆಸ್ವಾದಿಕ್ರಮಾನ್ವಿತನಾದ ಎಲ್ಲ ಪಲ್ಗುಣ, ಅಣ್ಣ ಭೀಮಸೇನ, ನಿಷ್ಪ್ರಯೋಜನ ಮಾತುಗಳಿಂದ ಏನು ಪ್ರಯೋಜನ? ಹಿರಿಯನಾದ ಅಗ್ರಜನಿಗೆ ಇಂಥ ಕಿರಿಯ ಮಾತುಗಳನ್ನು ಆಡಿದರೆ ಎಂದಿಗೆ ಮಾತ್ರ ಸರಿಬಾರದು ನೋಡ ಬೇಗನೆ. ನರನ ಅರಿಯದ ಗರಿಬಿತನಾಗಿ ಇಂಥ ಕಿರಿ ಮಾತುಗಳನ್ನು ಆಡಿದರೆ ಎಂದಿಗೆ ಮಾತ್ರ ಸರಿಬಾರದು ನೋಡ ಬೇಗನೆ. ಮೋಸವಿಲ್ಲದೆ ಲೇಸವಾದರೆ ಅಣ್ಣಯ್ಯನು ನಿನ್ನ ದುರ್ಭಾಷೆಗಳನ್ನು ಕೇಳಿ ಮನೋಬೇಸರಗೊಂಡು ಕಣ್ಣಿನ ಸುರಿಸಿದರೆ ನಮ್ಮ ವಂಶ ನಾಶಕ್ಕೆ ಮೂಲವಾಗುತ್ತದೆ. ಅಣ್ಣ ಭೀಮಸೇನ, ನಿನ್ನ ಕಂದನೆಯ ಅಗ್ರಜನು ನಿಮ್ಮ ತಂದೆ ಇಲ್ಲದ ಸಮಯದಲ್ಲಿ ಹೋಗದಿರೆಂದು ಬಹುಹಿತವಾಗಿ ಹೇಳಿದನು. ಅಭಿಮಾನ್ಯನ ಧರ್ಮಜನ ಮಾತು ಉಲ್ಲಂಘಿಸಿದನು. ನೀನು ಸುಮ್ಮನೆ ಮಾತನಾಡಿದರೆ ಬಂದ ಫಲವೇನು? ಅಭಿಮಾನ್ಯನ ಮೇಲೆ ಅಂತಃಕರಣವಿಟ್ಟು ನಕಲಾಂತರನ ನಮ್ಮೆಲ್ಲರನ್ನ ಕರೆದುಕೊಂಡು ತಾನು ಸಹಿತ ಅವನಿಗೆ ಬೆಂಬಲವಾಗಿ ಹೋದನು. ಅವನ ಆಯುಷ್ಯ ಪರ್ವತಕ್ಕೆ ದಾನ ಮಾಡುವುದೇನಿದೆ? ಯಮನಂದನಿಗೆ ತಪ್ಪೇನಿದೆ? ಧನಂಜಯ ಬಿಟ್ಟು ಬಿಡಲೆಂದು ನನ್ನ ಸಂಶಯ. ಹೋಕಂಡ ಮಹಿರ ಮಂಡಲದೆಲ್ಲ ಪ್ರಚರಗೊಂಡ ಪ್ರಚಂಡ ತರಭುಜ ಬಲ ತಂಡ ಕೋದಂಡ ಪಾಂಡಿತ್ಯ ನಿಂದಿಸಿದ ಗಂಡಗಲನೇ ನಿದ್ದ ಒಂದಾದ ಮಗನನ್ನ ರಣಮಂಡದಲ್ಲಿ ಹೇಗೆ ಬಿಟ್ಟು ಬಂದು ನಿನ್ನ ಬರವಣಿಗೆ ಬೆದರಿದ ನೀವೇನಾದರೂ ಮುಖ್ಯ ಬಿದ್ದ ಅಗ್ರಜ ಬಪ್ಪರ ಜಗತ್ತವ ತೆಲ್ಲಕಳಗಾಗಿ ಮಾಡುವುದನ್ನು ಕಲಿತೇನೆವೇನಾದರೂ ಸುಟ್ಟು ಹೋಗಿದ್ದೆ ಹೇಗೆ? ಅಗ್ರಜ, ಎನ್ನ ಮಗನ ಮಾತ್ರ ನೀನೇ ಕೊಲ್ಲಿಸಿದೆ, ಎನ್ನಗೆ ಮಾತ್ರ ಒಳ್ಳೆಯ
ಓಹೋ ವಾಯುಕುಮಾರ, ಅಭಿಮನ್ಯವನ್ನ ಹೋದರೆ ಎನ್ನಿಗೆ ಚಿಂತೆ ಇಲ್ಲ. ನಕಲ ಸಾಧ್ಯವಾದಗಳ ನೀವೆಲ್ಲರ ಪ್ರಾಣದಿಂದ ಉಳಿದು ಬಂದಿದೆ ನನಗೆ ಬಹು ಕ್ಷೇಮಕರ. ಅಣ್ಣ ಹಾಗ್ರಜ ಕೌರವರನ್ನ ಪುಣ್ಯಗಳನ್ನ ಪ್ರಾಣ ತಿನ್ನವ ಪ್ರಾಣವೆದ್ದು ಎನ್ನ ಮಗನನ್ನು ಓರ್ವನಲ್ಲಿ ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸು ಹೇಗಾದರೂ ಒಪ್ಪಿದವು. ಅಭಿಮಾನ್ಯವೇನೆ ಬಿಟ್ಟೆಯ ಮಗನು, ಅವನ ಮೇಲೆ ನಿಮಗೆ ಅಂತಃಕರಣವನ್ನು ಹುಟ್ಟಿದು ಅವನನ್ನು ನಿಮ್ಮ ಹೊಟ್ಟೆಯನ್ನು ಹುಟ್ಟುವುದನ್ನಾಗಿದ್ದರೆ ಸ್ವಲ್ಪವಾದರೆ ದುರ್ಗ ತಟ್ಟದಿದ್ದ. ಇನ್ನೇನಿದೆ, ಅವನ ತಾಯಿಯ ಹೊಟ್ಟೆಯನ್ನು ಹುರಿದುಕೊಂಡು ಹೋದನು. ಸರೋವರ ಗುದಲದಿಂದ ಬಾಳರೆ ಮಕ್ಕಳೇ ನೋಡಿ ಆ ರಾಜ್ಯವಲ್ಲದೇ ಬರಬಾರದೆ. ತಮ್ಮನಾದ ಧನಂಜಯ ಏನು ಹೇಳಲಿ ಇಂದಿನ ಕಾಳಗದ ಆಶ್ಚರ್ಯ. ಕಂದನಾದ ಅಭಿಮಾನ್ಯವನ ಹಿಂದೆ ಹೋದ ನಮ್ಮ ಸೈನ್ಯ ಸಮೂಹವಲ್ಲ, ಇಂದು ತರದ ವರದಿಂದ ಸೈನ್ಯವನ್ನು ಸರ್ವರನ್ನು ಹಿಮಕರನಾಗಿ ಮಾಡಿರುವನು. ಸಾತ್ವಿಕಿ ವಿರಾಟ ಬಾಲನು ನಮ್ಮ ಹಿಂದಿರುಗಿಸಿದರು. ಸಾವೇವ ಕುಂತಿ ಬುಧಾದರನ್ನು ಹಿಮ್ಮಟ್ಟಿಸಿದರು. ತಮ್ಮನೇ ನೋಡು, ಮೃಗೋದರನ ವಸ್ತುಗಳಲ್ಲಿ ವಿಷಗಂಗಳನ್ನು ನಾಟಿ ರಕ್ತವನ್ನು ಬಸಿಯಿತು. ಊಸಿನ ಹಿಂದೆ ಹೋಗಿ ಕಾಳಗವನ್ನು ಎಸೆಯುವುದಕ್ಕೆ ವಶವಿಲ್ಲದಂತೆ ಆಯಿತು. ತಮ್ಮ ಪಾರ್ಥ ಆಯಿತು, ಇಂದಿನ ಕಾಲ ವ್ಯರ್ಥ, ನಾ ಇರಲಾರಿರೋ ಸರ್ವತ. ಪುಡಹಿಪನಾದ ಧರ್ಮಜನೇ ಅನುಚರೇ ರಾಮಗೌಡ, ಕೇಳಿ ನುಡಿಗಳನ್ನು ನುಡಿದರೆ ಬಂದ ಫಲವೇನ? ಸಾಧೆಯನ್ನು ಒಡೆಯನಿಲ್ಲದ ವಸ್ತುವಾದನು. ಪುತ್ರ ಸ್ವಕಾಗ್ಯನಗದ ತಡೆಗದೆ ಎಷ್ಟು ಹೊಡೆದುಕೊಂಡರೆ ಬಂದ ಫಲವೇನ? ಪಡವಳಗ ನಂಬಡಿದ ಮಗನನ್ನು ಮಡಿದ ಕಡು ದುರಪ್ಪನಾದನು. ತಡೆ ಮಾಡದೆ ನುಡಿ ನುಡಿ ಹಿಡಿದ ಅವನ ದೇವಕ್ಕೆ ಸಂಚಗಾರ. ಎನ್ನಗೆ ತಕ್ಕನೆ ಹೇಳುವ ಕೋಪವು ಮನೋಗ್ಗಟ್ಟಿಸುತ್ತೆ. ಬರುತ್ತದೆ ಧರ್ಮನಂದನ, ಶೀಘ್ರವಾಗಿ ಬೇಳೆ ತಡೆಯಿರಿ ಕೋಪ ವಿಕ್ಷಣ. ರಿಪುಕುಮಾರ ಪ್ರಚಂಡ ಮಾರ್ತಾಂಡ ತರಮಾದ ಬ್ರಹ್ಮಕುಲ ತಮ್ಮನಾದ ಅರ್ಜುನ, ಅಣ್ಣ ಧರ್ಮನಂದನ, ತ್ರಿಲೋಕದ ನೀನೇ ಸಮರ್ಥ. ಇಂದಿನ ಅವಧಿ ಸಿಂಧಭೂಪಾಲನೆಂಬ ಸೈನ್ಯವನ್ನು ಕಂದ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ಅರ್ಪಿಗಳ ಗರ್ಭ ನಿರ್ಭೀತ.